ನನ್ನ ಮಕ್ಕಳು ತೊಂದರೆ ಆಗಬಾರ್ದು ಅಂತ ಅರ್ಥ ಆಗ್ತಿದೆಯಾ? ಸೊ ಹಂಗಂದ್ಮೇಲೆ ನೀವು ನಂಗೊಂದು ಸ್ವಲ್ಪ ಕೋಪರೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಅದಕ್ಕೆ ನನಗೆ ಅದು ಅಷ್ಟು ಕೊಟ್ಟರೆ ನಾನು ಮುಂದಿನ ವಾರ ನಿಮಗೆಲ್ಲ ನಾನು ಫಸ್ಟ್ ಒಂದು ಒಂದು ಆಕ್ಟಿವಿಟಿ ಎಲ್ಲ ತಂದು ಕೊಡ್ತೀನಿ. ನೀವು ಬಂದರೆ ರಜಾ ಇರ್ತಿತ್ತಲ್ವಾ? ಸೊ ಆಕ್ಟಿವಿಟಿನೆಲ್ಲ ಒಂದೇ ದಿನ ಕಂಪ್ಲೀಟ್ ಮಾಡ್ಕೊಂಡು ಬರ್ಬೋದಲ್ಲ. ನಿಮ್ಮ ಎಫೆ1ಗಳು ಬಂದರೆ ಇಂಟರ್ನಲ್ಸ್ ಮಾರ್ಕ್ಸ್ ಬರುತ್ತೆ. ಸೊ ನೀವು ನಮ್ಮ ಜೊತೆ ಸೇರ್ಕೋಬೇಕು. ನೀವು ಶುರುವಾಗಿದೆ ಆನ್ಲೈನಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ಎಲ್ಲರೂ ನೀವು ಮಾಡ್ತಾ ಇದ್ದೀರಂತ ಸೂಪರ್ವೈಸ್ ಮಾಡೋಕ್ಕೆ ಈಗ ನಮ್ಮನ್ನು ಹೇಳಿರೋದಪ್ಪ. ಹಾಗಾಗಿ ನೀವು ಎಲ್ಲರೂ ನಮ್ಮ ಜೊತೆಗೆ ಸೇರಬೇಕು, ಟಚ್ಚಲ್ಲಿ ಇರಬೇಕು. ನಿಮ್ಗೇನು ಗೊತ್ತಾಗಿಲ್ಲ ಅಂದರೆ ಇಮಿಡಿಯೇಟಾಗಿ ಕಾಲ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ, ಕನ್ಸಲ್ಟ್ ಮಾಡಿ. ಆದರೆ ನೀವು ಶಾಲೆಗೆ ಬರೋಂಗಿಲ್ಲ, ನಾವು ನೀವು ಈಗ 250 ಜನ ನಿಮ್ಗೆ ಸೇರ್ಕೊಳ್ಳೋಂಗಿಲ್ಲ. ಮಾಡ್ಕೊಳ್ಳೋಣ. ಸರ್ ಕಾಲ್ ಬರ್ತಿದೆ. ಪ್ರೇಮ್ ಟೀಚರ್, ಪ್ರೇಮಾ ಟೀಚರ್ ಸರ್. ಈಗ ಒಂದು ನಿಮಿಷ, ಈಗ ನೋಡ್ರಿ ಮಕ್ಕಳ, ಈಗ ಚಂದನ ವಾಹಿನಿಯಲ್ಲಿ ಸಂವಾದ ಕಾರ್ಯಕ್ರಮ ಬರ್ತಾ ಇದೆಯಲ್ಲ, ಅದನ್ನು ಪ್ರತಿದಿನ ನಿಮ್ಮ ತರಗತಿನ ಫಾಲೋ ಮಾಡಬೇಕು. ಆ ತರಗತಿ ಫಾಲೋ ಮಾಡ್ಬೇಕಾದ್ರೆ ನೀವು ಒಂದು ಫಾರ್ಮೆಟ್ ಇಟ್ಕೊಂಡು ನೀವೇನು ಮಾಡಬೇಕು, ಮೊದಲು ಪಾಠದ ಹೆಸರು ಬರೀಬೇಕು. ಪಾಠದ ಹೆಸರು ಮತ್ತು ಯಾರು ಅದನ್ನು ಪಾಠ ಮಾಡ್ತಾ ಇದ್ದಾರೆ, ಏನು ಅವರು ಮಾಡುವಾಗ ಏನೇನು ಮುಖ್ಯಾಂಶಗಳು ಬಂತು ಎಲ್ಲವನ್ನು ಬರೆಯೋದು ಬೇಡ. ನಾನು ಹೇಳೋದು ಮುಖ್ಯಾಂಶಗಳನ್ನು ಬರ್ಕೊಳ್ಳೋದು. ಮುಖ್ಯಾಂಶ ಬರ್ಕೊಳ್ಳೋದು ಕೊನೆಯಲ್ಲಿ ಗೃಹ ಪಾಠ ಅಂತ ಕೊಡ್ತಾರೆ. ಆ ಗೃಹ ಪಾಠನ ನೀವು ಫಾಲೋಅಪ್ ಮಾಡಬೇಕು, ಬರ್ಕೋಬೇಕು. ಅದನ್ನು ನೀವು ಮಾಡಬೇಕು. ಜೊತೆಗೆ ಕೊನೆಗೆ ಚಟುವಟಿಕೆ ಅಂತ ಕೊಡ್ತಾರೆ. ಆ ಚಟುವಟಿಕೆ ಇದು ಮಾಡ್ಕೋಬೇಕು. ಅಂದರೆ ಒಂದು ದಿನದಲ್ಲಿ 30 ನಿಮಿಷದಲ್ಲಿ ನಿಮ್ಗೆ ಒಂದು ಪಾಠ ಕ್ಲಿಯರ್ ಆಗುತ್ತೆ. ಅದನ್ನು ನೀವು ಪ್ರತಿದಿನ ನಿಮ್ಮ ತರಗತಿಗೂ ನೋಡಬೇಕು. ಆದರೆ ಕೋರ್ ಸಬ್ಜೆಕ್ಟಲ್ಲಿ ಏನಾಗುತ್ತೆ, ಸೋಷಿಯಲ್ಲು, ಸೈನ್ಸು ಮತ್ತು ಇದರಲ್ಲಿ ಕನ್ನಡ ಮೀಡಿಯಮ್ ಬರ್ತಾಯಿದೆ. ಆಯಿತಾ? ನಿಮಗೆ ಮುಂದುವರೆದು ಇಂಗ್ಲೀಷ್ ಮೀಡಿಯಮ್ ಬೇಕು ಅಂದರೆ ಅದು ಯೂಟ್ಯೂಬ್ನಲ್ಲಿ ಸಿಗುತ್ತೆ. ನಾವು ಹೇಳ್ತೀವಿ ಲಿಂಕ್ ನೆಕ್ಸ್ಟು. ಈಗ ನಮ್ಮ ಡಯಟಿಂದನೇ ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ ಇಂಗ್ಲೀಷ್ ಮೀಡಿಯಮ್ದು. ಅದು ನೀವು ಕನ್ನಡ ಮೀಡಿಯಮಲ್ಲೇ ನೋಡಿ. ಯಾಕಂದರೆ ನನ್ನ ತರಗತಿನೂ ನಾನು ಮಾಡಿದ್ದೀನಿ. ಆಯಿತಾ? ನನ್ನ ಕ್ಲಾಸು ಬರುತ್ತೆ 10th ಈಗ 8ನೇ ತಾರೀಕು 10:30 ಇಂದ 11, 10ನೇ ತರಗತಿಗೆ ನನ್ನ ಕ್ಲಾಸ್ ಇದೆ. 7ನೇ ತಾರೀಕು 9ನೇ ತರಗತಿ ಇದೆ ನನ್ನ ಕ್ಲಾಸು. ನಮ್ಮದು 11 ಕ್ಲಾಸ್ ಬರುತ್ತೆ. ಓಕೆನಾ? ನಾವೇನು ಮಾಡಿದ್ವಿ, ಕನ್ನಡ ಮೀಡಿಯಮ್ ಫಸ್ಟ್ ಕೇಳಿರೋದು ಕನ್ನಡ ಮೀಡಿಯಮ್ ಕೊಟ್ಟಿದ್ದೀವಿ. ಇಂಗ್ಲೀಷ್ ಮೀಡಿಯಮ್ ಕ್ಲಾಸ್ಗಳು ಬರ್ತದೆ. ಆವಾಗ ನೀವು ಅದನ್ನು ನೋಡ್ಬೋದು. ಯೂಟ್ಯೂಬ್ನಲ್ಲಿ ನಾವು ಲಿಂಕ್ ಕಳಿಸ್ತೀವಿ. ಮತ್ತು ಇನ್ನೊಂದೇನು ಅಂತ ಅಂದರೆ, ನಮ್ಮದೇ ಚಾನಲ್ಲು ಸವಿ ಸಂದೇಶ ಅಂತೇಳಿ, ಆಯ್ತಾ? ನನ್ನ ಚಾನಲ್ಲು ಸವಿ ಸಂದೇಶ ಅಂತ. ನೀವು ಅಲ್ಲಿ ಹೋದರೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ಈಗೇನು 38 ವೀಡಿಯೋಗಳು